ಜೊತೆಗಾರರೇ ನಮಸ್ಕಾರ. ನಾನು ಹೇಳುವ ಒಂದೊಂದು ವಾಕ್ಯವು ತುಂಬ ಪ್ರಾಮುಖ್ಯ. ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಹಾಗೂ ಮುಂದಿನ ಪೀಳಿಗೆಗೆ ಇದು ಬೇಕಾಗಿರುವಂಥದ್ದು. ನೀರು ಎಲ್ಲ ಕಡೆಯೂ ಬತ್ತಿ ಹೋಗುತ್ತಾ ಇದೆ. ನೀರಿಗೆ ತುಂಬ ಬರಗಾಲ. ನೀರು ಎಲ್ಲೆಲ್ಲೂ ಇಲ್ಲ. ಮುಂದೆ ದುಡ್ಡು ಕೊಟ್ಟರೂ ಸಹಿತ ನೀರು ಸಿಗುವುದಿಲ್ಲ. ಈ ಥರದ ಸಮಾಜ ಕಲ್ಯಾಣ ವಿಡಿಯೋವನ್ನು ಮತ್ತು ನನ್ನ ಮನದಾಳದ ಮಾತನ್ನು ನೋಡಲು ನನ್ನ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ. 1 ಮಿಲಿಯನ್ ವೀಕ್ಷಕರು ಆಗಬೇಕಾಗಿ ಕೋರಿಕೊಳ್ಳುತ್ತೇನೆ. ಹಾಗಿದ್ದರೆ ಪುನಃ ನೀರನ್ನು ನಾವು ಚಿಕ್ಕವರಿದ್ದಾಗ, ಅಂದರೆ 15-20 ವರ್ಷಕ್ಕಿಂತ ಮುಂಚೆ ಹೇಗೆ ನೀರು ಇರುತ್ತಿತ್ತೋ ಹಾಗೆ ಪಡೆಯಲು ಹೇಗೆ ಸಾಧ್ಯ ಎಂದು ತಿಳಿಯೋಣ. ಹಾಗೆ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಸಮಯಕ್ಕೆ ಸರಿಯಾಗಿ ಆವಾಗ ಆಗುತ್ತಿತ್ತು. ಆದರೆ ಈಗ ಯಾಕೆ ಆಗುತ್ತಿಲ್ಲ? ಮರಗಳನ್ನು ಕಡಿದು ಬೆಟ್ಟ ಮಾಡಿ ಕಟ್ಟಡಗಳನ್ನು ನಿರ್ಮಿಸಿ ವಾತಾವರಣಗಳನ್ನು ಸಹಿತ ಮಾಲಿನ್ಯ ಮಾಡುತ್ತಿದ್ದೇವೆ. ಹಾಗಿದ್ದರೆ ವಿಷಯ ಏನು ಎಂದರೆ, ಪುನಃ ನಮಗೆ 15-20 ವರ್ಷಗಳಕ್ಕಿಂತ ಹಿಂದೆ ಹೇಗೆ ನೀರು ಮತ್ತು ವಾಯು ಇರುತ್ತಿತ್ತು ಹಾಗೆ ಈಗಲೂ ಮಾಡಲು ಸಾಧ್ಯವಿದೆ. ಅಂದರೆ ಹೇಗೆ ಗೊತ್ತಾ? ಭೂಮಿಯಲ್ಲಿ ಜಲದ ಶೇಖರಣೆ ಆಗುತ್ತಿತ್ತು. ಕೃತಕ ಶೇಖರಣೆಯಲ್ಲ. ನೀರನ್ನು ಮರಗಳು ಪ್ರಾಕೃತಿಕವಾಗಿ ಶೇಖರಣೆ ಮಾಡುತ್ತಿದ್ದವು, ಸಂರಕ್ಷಿಸುತ್ತಿದ್ದವು. ಮರಗಳು ದೊಡ್ಡ ದೊಡ್ಡ ಮರಗಳು, ತುಂಬ ವರ್ಷ ಜೀವಿಸುವಂತ ಮರಗಳು ಇದಕ್ಕೆ ತುಂಬ ಪ್ರಾಮುಖ್ಯ. ಹಾಗಿದ್ದರೆ ಮರಗಳು ನೀರನ್ನು ಹೀರಿಕೊಳ್ಳುವುದೊಂದೇ ಅಲ್ಲ, ನೀರಿನ ರಕ್ಷಣೆಯನ್ನ, ಸಂರಕ್ಷಣೆಯನ್ನ ಮಾಡುತ್ತದೆ. ಸೂರ್ಯನ ಕಿರಣಗಳಿಗೆ ಭೂಮಿಯಲ್ಲಿನ ನೀರು ಬತ್ತಿ ಹೋಗದಂತೆ ನೀರನ್ನ ರಕ್ಷಿಸುತ್ತದೆ. ಇದಕ್ಕೆ ಕರ್ನಾಟಕ ರಾಜ್ಯ ಹಾಗೂ ದೇಶದಾದ್ಯಂತ ದೊಡ್ಡ ತಳಿಯ ಮರಗಳನ್ನು ನೆಡುವುದು ಪ್ರಾಮುಖ್ಯ. ಆ ಮರಗಳು ದೊಡ್ಡದಾದ ಮೇಲೆ 3-4 ವರ್ಷದ ನಂತರ ಪುನಃ ನಮಗೆ 15-20 ವರ್ಷಗಳ ಹಿಂದೆ ಹೇಗೆ ನೀರು ದೊರಕುತ್ತಿತ್ತೋ ಹಾಗೆ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ದೊರಕುತ್ತದೆ. ಅದಕ್ಕಾಗಿ ರಾಜ್ಯದ, ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಈ ಸತ್ಕಾರ್ಯಕ್ಕೆ ಕೈ ಜೋಡಿಸಬೇಕಾಗಿ ನನ್ನ ವಿನಮ್ರ ವಿನಂತಿ. ನೆನಪಿಟ್ಟುಕೊಳ್ಳಿ, ನೀವು ಸಂಪಾದಿಸಿದ ಹಣ ನೀರನ್ನು ಸೃಷ್ಟಿಸುವುದಿಲ್ಲ. ನಾನು ಹೇಳಿದ ಹಾಗೆ ಮಾಡಿದರೆ ಪೂರ್ಣವಾಗಿ ನಮಗೆ ಜಲ ಸಿಗುವ ಸಾಧ್ಯತೆ ಇದೆ. ಇಲ್ಲದಿದ್ದರೆ ನೀರಿಗಾಗಿ ಬರಗಾಲ ಮತ್ತು ಹಾಹಾಕಾರ ನಮಗೆ ಕಟ್ಟಿಟ್ಟ ಬುತ್ತಿ. ನೀರಿಲ್ಲದೆ ಸಂಕಷ್ಟಕ್ಕೆ ಒಳಪಡುವ ಸಾಧ್ಯತೆ ಇದೆ. ನೆನಪಿರಲಿ, ನಿಮ್ಮ ವಿಜ್ಞಾನ, ಬಿಸಿನೆಸ್, ಕೃತಕ ಶಿಕ್ಷಣಗಳು ನೀರನ್ನ ಸೃಷ್ಟಿಸುವುದಿಲ್ಲ. ನೀರಿನ ರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವು ಜೀವಿಸಬೇಕಾದಲ್ಲಿ ನೀರು ಪ್ರಾಮುಖ್ಯ. ಹಾಗಿದ್ದರೆ ಪ್ರತಿಯೊಂದು ಜಾಗದಲ್ಲಿ ದೊಡ್ಡ ದೊಡ್ಡ ಜಾತಿಯ ಮರದ ಗಿಡಗಳನ್ನು ನೆಡೋಣ. ಇದಕ್ಕೆ ಯಾವುದೇ ಅಧಿಕಾರದ ಸಂಬಂಧ ಬೆಸೆಯದೆ ನಾವೆಲ್ಲರೂ ಒಂದೇ ಎಂದು ಈ ಸಂದೇಶವನ್ನು, ಪ್ರತಿಯೊಂದು ವಾಕ್ಯವನ್ನ ಅರ್ಥೈಸಿಕೊಂಡು ಮುನ್ನುಗ್ಗೋಣ. ಮತ್ತೊಂದು ವಿಷಯ, ಹೊರ ದೇಶಗಳಲ್ಲಿ ದೊಡ್ಡ ದೊಡ್ಡ ಗಾತ್ರದ ಮರಗಳು ಉಂಟು. ಅವರು ಎಷ್ಟು ಮರಗಳನ್ನು ಕಡಿಯುತ್ತಾರೋ ಅದರ 10 ಪಟ್ಟು ಮರದ ಗಿಡಗಳನ್ನು ನೆಡುತ್ತಾರೆ. ಆದರೆ ನಾವು ಮರಗಳನ್ನು ಕಡಿಯುತ್ತಿದ್ದೇವೆ ಹೊರತು ನೆಡುತ್ತಿಲ್ಲ. ಹಾಗಿದ್ದರೆ ಮರಗಳನ್ನು ಕಡಿದ ಜಾಗಗಳಲ್ಲಿ ನಾವೇನು ಮಾಡುತ್ತಿದ್ದೇವೆ ಎಂದು ನಾವೇ ಅವಲೋಕನ ಮಾಡಿಕೊಳ್ಳಿ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತದೆ. ನೀರು, ಮರ, ಗಿಡಗಳನ್ನು, ಪರಿಸರವನ್ನ, ಗಾಳಿಯನ್ನ ನಾವು ರಕ್ಷಣೆ ಮಾಡಿಕೊಂಡರೆ, ಅಂದರೆ ಪಂಚಭೂತಗಳನ್ನ ನಾವು ರಕ್ಷಣೆ ಮಾಡಿಕೊಂಡರೆ ಅವು ನಮ್ಮನ್ನ, ನಮ್ಮ ಮುಂದಿನ ಪೀಳಿಗೆಯನ್ನ ರಕ್ಷಿಸುತ್ತದೆ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ವ್ಯಕ್ತಿಗಳಿಗೆ ತಲುಪುವಂತೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯೋಸ್ಮಿ, ನಮಸ್ಕಾರಗಳು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪೂರ್ಣಗೊಳಿಸುತ್ತಿದ್ದೇನೆ.